ಚಿಕ್ಕೋಡಿಯಲ್ಲಿ ಹನಬರ ಸಮಾಜದ ಸಮಾವೇಶ ರಾಜಕೀಯ ಸ್ವಾರ್ಥಕ್ಕಾಗಿ ಡಿಟಿ ಶ್ರೀನಿವಾಸ್ ಅವರು ಉತ್ತರ ಕರ್ನಾಟಕದ ಹನಬರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ವಿಠ್ಠಲ್ ಖೋತ್ ಅವರ ಗಂಭೀರ ಆರೋಪ. ಕಳೆದ 20 ಏಪ್ರಿಲ್ರಂದು ಚಿಕ್ಕೋಡಿಯಲ್ಲಿ ಮುಖ್ಯಮಂತ್ರಿ ಅವರ ಉಪಸ್ಥಿತಿಯಲ್ಲಿ ನಡೆದಿರುವ ಹನಬರ ಸಮಾಜದ ಸಮಾವೇಶ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಅವರು ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಆಯೋಜಿಸಿದರು. ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಹನಬರ ಸಮಾಜ ಬಾಂಧವರ ಅವಮಾನ ಮಾಡಿದ್ದಾರೆ ಎಂದು ಸಮಾಜದ ಮುಖಂಡ ನಿವೃತ್ತ ಹೆಸ್ಕಾಮಿನ ಅಭಿಯಂತ ವಿಠ್ಠಲ್ ಖೋತ್ ಅವರು ಆರೋಪಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಠ್ಠಲ್ ಖೋತ್ ಅವರು, ಶ್ರೀನಿವಾಸ್ ಅವರು ಹನಬರ ಸಮಾಜದ ಸಹಾಯದಿಂದ ಚಿಕ್ಕೋಡಿಯಲ್ಲಿ ಸಮಾವೇಶ ಮಾಡಿದರು. ಆದರೆ ಸಮಾವೇಶದಲ್ಲಿ ಕೆಲ ದಕ್ಷಿಣ ಕರ್ನಾಟಕದ ಮುಖಂಡರಿಗೆ ಮಾತ್ರ ಸತ್ಕರಿಸಿದರು. ಬೆಳಗಾವಿ ಹನಬರ ಸಮಾಜದ ವತಿಯಿಂದ ಮುಖ್ಯಮಂತ್ರಿ ಅವರಿಗೆ ಮನವಿ ನೀಡಲು ಅವಕಾಶ ನೀಡಲಿಲ್ಲ. ಸಮಾಜದ ಅನೇಕ ಮುಖಂಡರಿಗೆ ಪಾಸುಗಳು ನೀಡಲಿಲ್ಲ. ಸಮಾವೇಶಕ್ಕಾಗಿ ಸಹಾಯ ಹಸ್ತ ನೀಡಿದ ಜಿಲ್ಲೆಯ ಜನಪ್ರತಿನಿಧಿ ಹಾಗೂ ಮುಖಂಡರಿಗೆ ಸನ್ಮಾನಿಸಲಿಲ್ಲ. ಎಂಎಲ್ಸಿ ಶ್ರೀನಿವಾಸ್ ಹಾಗೂ ಮಾಜಿ ಎಂಎಲ್ಎ ಕೆ ಪೂರ್ಣಿಮಾ ಶ್ರೀನಿವಾಸ್ ಇವರು ಕೇವಲ ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ಹನಬರ ಸಮಾಜದ ಬಳಕೆ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸಮಾಜವನ್ನು ಸಂಘಟಿಸುತ್ತೇವೆ. ನಮ್ಮ ಬೇಡಿಕೆಯ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಾಗಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಎಂಎಲ್ಸಿ ನಾಗರಾಜ್ ಯಾದವ್ ಅವರು ಮುಖ್ಯಮಂತ್ರಿ ಅವರಿಗೆ ಭೇಟಿ ಮಾಡಿಕೊಡಬೇಕೆಂದು ಕೋರಿದರು. ಹನಬರ ಸಮಾಜದ ಉನ್ನತಿ ಸಂಸ್ಥೆಯ ಅಧ್ಯಕ್ಷ ತಾತ್ಯಾಸಾಹೇಬ್ ಹಂಡೆ ಮಾತನಾಡಿ ಹನಬರ ಸಮಾಜ ಉನ್ನತಿ ಸಂಸ್ಥೆಯ ಅಧ್ಯಕ್ಷ ತಾತ್ಯಾಸಾಹೇಬ್ ಹಂಡೆ ಮಾತನಾಡಿ, ಚಿಕ್ಕೋಡಿಯಲ್ಲಿ ನಡೆದ ಈ ಸಮಾವೇಶಕ್ಕೆ ಬೆಳಗಾವಿ ಸೇರಿದಂತೆ ಗಡಿಭಾಗದ ಸಾಂಗ್ಲಿ, ಕೊಲ್ಹಾಪುರ ಜಿಲ್ಲೆಯಿಂದ ಸಾಕಷ್ಟು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ನಮ್ಮ ಬೇಡಿಕೆಗಳನ್ನು ಸಲ್ಲಿಸಲಿಕ್ಕೆ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗುವ ಅವಕಾಶ ಶ್ರೀನಿವಾಸ್ ಅವರು ನೀಡಲಿಲ್ಲ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಲಾಗುವುದು. ಗಡಿಭಾಗದ ಹನಬರ ಸಮಾಜ ಬಾಂಧವರ ಅವಮಾನವಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಿವೃತ್ತ ಸರ್ಕಾರಿ ವಕೀಲ ಎಸ್.ಬಿ. ಪೂಜಾರಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶೇಖರ್ ಮುಂಡೆ, ಮಹಾದೇವ್ ಕರೋಲೆ, ಓಂ ಪಾಟೀಲ್, ಪ್ರಶಾಂತ್ ಕೌಲ್ಗಿ, ಶಿವಾಜಿ ನಾಯ್ಕ್, ಅಪ್ಪಾಸಾಹೇಬ್ ಕಲಾಗತೆ, ಚಂದ್ರಕಾಂತ್ ನಾಯ್ಕ್, ರಮೇಶ್ ಚೌಡನ್ನವರ್, ಶಂಕರ್ ಟವಳೆ, ಲಕ್ಷ್ಮಣ್ ಸಿದ್ರತ್ ಖರ್ನೂರೆ, ದೀಪಕ್ ಮುಂಡೆ, ಸುಧಾಕರ್ ಖಾಡ್, ಸುರೇಶ್ ಖೋತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ತಮಗೆಲ್ಲ ಗೊತ್ತಿರುವಂತೆ ಏಪ್ರಿಲ್ 20, 2025 ಅಂದರೆ ಈ ಒಂದು ವಾರದ ಹಿಂದೆ ಒಂದು ನಮ್ಮ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲ ತಿಳಿದ ವಿಷಯವೇ ಆಗಿದೆ. ಹಾಗೂ ಆ ಸಮಾಜವು ಅತ್ಯಂತ ವೈಭವಯುತವಾಗಿ ಯಶಸ್ವಿಯಾಗಿ ನಡೆದಿದ್ದು ಕೂಡ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ. ಆದರೆ ಆ ಒಂದು ಕಾರ್ಯಕ್ರಮದ ಉದ್ದೇಶವೇನಾಗಿತ್ತಂದರೆ, ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥ ಬಹುಶೋಷಿತರಾದಂಥ ನಮ್ಮ ಹನಬರ ಕೃಷ್ಣಗೌಳಿ ಸಮಾಜದ ಒಂದು ಕುಂದುಕೊರತೆಗಳನ್ನು ಸರ್ಕಾರ ಮಟ್ಟದಲ್ಲಿ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರುವುದು ಅದರ ಉದ್ದೇಶವಾಗಿತ್ತು. ಅದು ತಮಗೆಲ್ಲ ತಿಳಿದ ವಿಷಯವಾಗಿದೆ. ಆವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸುಮಾರು 30,000 to 35,000 ಜನ ಕೂಡಿದ್ದು ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಆದಾಗ್ಯೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಹನಬರ ಸಮಾಜ ಜೊತೆಗೆ ನಮ್ಮ ಬೆಳಗಾವಿ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆಯಾದಂಥ ಕೊಲ್ಹಾಪುರ, ಇವೆಲ್ಲ ಮಹಾರಾಷ್ಟ್ರ ಜನ, ಆ ನಂತರ ಬಿಜಾಪುರ, ಬಾಗಲಕೋಟ್, ಈ ಕಡೆ ಎಲ್ಲ ಜನ ನಾವು ಮೆಜಾರಿಟಿಯಾಗಿ ಹನಬರ ಇರ್ತೇವೆ. ಹನಬರನ್ನ ಎಲ್ಲರೂ ಕಾರ್ಯಕ್ರಮಕ್ಕೆ ಕರೆದು ಮಾಡಿ ನಾವೆಲ್ಲ ಹೋಗಿ ಪ್ರಯತ್ನ ಮಾಡಿ ತಮಗೆಲ್ಲ ಗೊತ್ತಿರುವಂತೆ ಪಕ್ಕದ ನಮ್ಮ ಮಹಾರಾಷ್ಟ್ರದ ಕುಲ ಬಾಂಧವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಹ್ವಾನಿಸಿದ್ದು ಹಾಗೂ ಆಯೋಜಕರು ಕೂಡ ಆಹ್ವಾನಿಸಿದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ. ಆದಾಗ್ಯೂ ಕೂಡ ಆವತ್ತಿನ ಕಾರ್ಯಕ್ರಮದಲ್ಲಿ, ಈಗ ನಾನು ವಿಷಯಕ್ಕೆ ಬರ್ತೇನೆ, ಆವತ್ತಿನ ಒಂದು ಕಾರ್ಯಕ್ರಮವನ್ನು ಒಂದು ವ್ಯಕ್ತಿ ಪೂಜೆಗಾಗಿ ಅಥವಾ ಒಬ್ಬರ ಈ ಒಂದು ಆವತ್ತಿನ ಹೇಳಿಕೆಯಂತೆ ಇವು ಹನಬರ ಸಮಾಜ, ಗೊಲ್ಲ ಯಾದವ್ ಸಮಾಜ ಅಂತ ಹೇಳಿದರು. ಇವರು ಒಂದು ಮನೆತನಕ್ಕೆ ಸೀಮಿತವಾದಂಥ ಕಾರ್ಯಕ್ರಮವಾದಂತೆ ನಡೆದುಕೊಂಡಿದ್ದಾರೆ ಮಾನ್ಯ ಡಿ ಟಿ ಶ್ರೀನಿವಾಸ್ ಮತ್ತು ನಮ್ಮ
ಕೆ ಪೂರ್ಣಿಮಾ ಮೇಡಮ್ ಅವರು. ಯಾಕಂತ ನಾ ಇದು ವಿಷಯವನ್ನು ನಿಮ್ಮ ಮುಂದೆ ವಿಶದೀಕರಿಸಬೇಕಂದ್ರೆ, ಇಲ್ಲಿ ನಮ್ಮ ಹಣಬರ ಯಾದವ ಸಮಾಜದ ಬಹುಸಂಖ್ಯಾತರು 98% ನಮ್ಮ ಹಣಬರ ಸಮಾಜದ ಕಾರ್ಯಕ್ರಮ ಇತ್ತು. ನಮ್ಮ ಇಲ್ಲಿ ಒಂದು ಮದರ್ ಜಿಲ್ಲೆಯಲ್ಲಿ ಹಣಬರ ಸಮಾಜವನ್ನು ನಡೆಸಲು ನಾವೆಲ್ಲ, ನಮ್ಮ ಸಮಾಜ ಬಾಂಧವರೆಲ್ಲ ಹಾಗೂ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಸತೀಶಣ್ಣ ಜಾರಕಿಹೊಳಿಯವರು, ನಮ್ಮ ಸ್ಥಳೀಯ ಶಾಸಕರಂಥ ಗಣೇಶ್ ಹುಕ್ಕೇರಿ ಸಾಹೇಬರು ಹಾಗೂ ಇನ್ನೂ ತೆರೆಮರೆಯಲ್ಲಿ ಹಲವಾರು ಜನರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಅಹೋರಾತ್ರಿ ನಮಗೆ ಸಹಕಾರ ನೀಡಿರುತ್ತಾರೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಈ ಕಾರ್ಯಕ್ರಮ ಬರುವಂಥ ಪಾತ್ರದಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನ ಅಷ್ಟಿಷ್ಟೇನಲ್ಲ. ಅದನ್ನು ಇವರು ಒಂದು ಕೆಲವೇ ಜನ ಸೀಮಿತವಾಗಿಟ್ಟುಕೊಂಡು ನಿಮ್ಮ ಬೆಂಗಳೂರಿನಿಂದ ಈ ಕಡೆ ಜನನ ಕರ್ಕೊಂಡ್ಬಂದು ಅವರು ನಮ್ಮವರೇ ಅಂತ ಹೇಳ್ತೀರಿ, ಓಕೆ, ನಾವು ಒಪ್ಕೊತೀವಿ. ಅವ್ರನ್ನೂ ಯಾವಾಗ ನೀವು ಸನ್ಮಾನ ಮಾಡ್ತೀರಿ, ನಮ್ಮ ಜನರನ್ನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಮಹಿಳೆಯರನ್ನು ಕೂಡ ಸನ್ಮಾನಿಸುವುದು ಮತ್ತು ಅವರ ಅಹವಾಲನ್ನು ಕೇಳುವುದು ಕಾರ್ಯಕ್ರಮದ ಆಯೋಜಕರ ಮುಖ್ಯ ಕರ್ತವ್ಯವಾಗಿತ್ತು. ಆದಾಗ್ಯೂ ನೀವೇನು ಮಾಡಿರಿ ಅಂದರೆ, ಸ್ಟೇಜ್ನಲ್ಲಿ ಎಲ್ಲ ನಿಮ್ಮನ್ನೇ ಇಬ್ಬರ ಮಂದಿನ ಜನ ನೋಡ್ಕೊತ ಕೂಡಿರಬೇಕು, ಉಳಿದವ್ರು ಎಲ್ಲಿ ಹೋಗಬೇಕು? ನಾವು ಸಮಾಜ ಬಾಂಧವರು ನಮ್ಮ ಹೆಸರು ಹಿಡ್ಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದ್ರಿ, ನಮ್ಮನ್ನ ಇಲ್ಲಿ ತುಳಿದ್ರಿ. ನೀವು ಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿ ಹತ್ರ ನೀವು ಮಾಡಲಿಕ್ಕೆ ಹೊಂಟಿದ್ದೀರಿ, ಅದು ಇಲ್ಲಿ ನಡೆಯುವುದಿಲ್ಲ. ನಾವು ಬೆಳಗಾವಿ ಜಿಲ್ಲೆಯವರು, ನಮಗೆ ಸ್ವಾಭಿಮಾನ ಮುಖ್ಯ. ಒಂದೊಪ್ಪತ್ತು ಪುಂಡಿ ಬಲ್ಲೆ ರೊಟ್ಟಿ ತಿಂದ ಇರುವಂಥ ಜೀವನ ಮಾಡ್ತೇವೆ, ಹೊರತಾಗಿ ನಾವು ಯಾವ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋಕ್ಕೆ ಕೊಡೋದಿಲ್ಲ ನಾವು. ಮತ್ತು ಆವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಜನರಿಗೂ ಕೂಡ ಒಂದು ಪಾಸ್ ವ್ಯವಸ್ಥೆ ಮಾಡಲಿಕ್ಕೆ ನಿಮ್ಮಿಂದ ಆಗಲಿಲ್ಲ. ನಮ್ಮ ಹಣಬರ ಸಮಾಜಕ್ಕೆ ಮಾಡಿದಂಥ ಇದು ಅವಮಾನ ಅಂತ ನಾನು ಈ ಮಟ್ಟದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಗೆ ಗೊತ್ತು, ನೀವೇ ಮುಖ್ಯಮಂತ್ರಿನ ಕಂಡಿದ್ದೀರಾ ಹಂಗೆ ಅಂತ ಏನಲ್ಲ. ನಮಗೂ 40 ವರ್ಷ ರಾಜಕಾರಣ, ನಾನು ನೌಕರಿ ಮಾಡಿದ್ದೇನೆ ಕಡಿಮೆ. ರಾಜಕಾರಣ ಶಂಕರಣ್ಣ ಸಾಹೇಬ್ರು ಇದ್ದಾಗ ನಾವು ರಾಜಕಾರಣ ಮಾಡಿದ್ದೀವಿ. ನೀವು ನಮಗೆ ರಾಜಕಾರಣ ಕಲಿಸ್ಬೇಡ್ರಿ. ಯಾಕಂದರೆ ನೀವು ನಮ್ಮ ಸಮಾಜದ ಜನರೆಲ್ಲ ಕರೆಸಿ ನಾವೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ನಾವು ಅಸಹ್ಯ ಮಾಡಿ ಕಳಿಸಿದ್ವಿ. ಅವ್ರಿಗೆ ಜನ ನಮ್ಮನ್ನು ಉಗಿತಾ ಇದ್ದಾರೆ. ಅವ್ರಿಗೇನು ಕೊಟ್ಟು ಉತ್ತರ ನಾವು ಕೊಡಬಲ್ವಿ. ಇದನ್ನು ನಾನು 4-5 ದಿವಸದಿಂದ ನಮ್ಮ ಸಮಾಜ ಮುಖಂಡರ ಜೊತೆ ಎಲ್ಲ ಮಾತಾಡಿದಾಗ ಕೂಡ ನಿಮಗೆಲ್ಲ ಅದು ನ್ಯೂಸ್ಗಳು ಮುಟ್ಟಿರ್ತಾವೆ. ಈ ಒಂದು ಪತ್ರಕಾರ ಪರಿಷತ್ತನ್ನು ಅಥವಾ ಪತ್ರಿಕಾ ಒಂದು ಮೀಟಿಂಗನ್ನು ಮಾಡಬಾರ್ದು ಅನ್ನುವಂಥ ಪ್ರಯತ್ನ ನಿನ್ನಿಂದ ನನ್ನ ಮೇಲೆ ಒತ್ತಡ ಬರ್ತಾ ಇದೆ. ನಾ ಯಾವ ಒತ್ತಡಕ್ಕೂ ಮಣಿಯುವಂಥ ಮನುಷ್ಯ ನಾ ಅಲ್ಲ. ಯಾಕಂದರೆ ನಾನು ನಿಸ್ವಾರ್ಥ ಮತ್ತು ನಾ ಏನೋ ಹಾಕಿ ಮಾಡಿನ ಹೊರತಾಗಿ ಯಾರ್ದು ಏನೋ 10 ರೂಪಾಯಿನ ಮಿನ್ನದಾಗ ಇಲ್ಲ. ನನ್ನ ಸಮಾಜ ಇವತ್ತು 11 ಗಂಟೆವರೆಗೂ ನನಗೆ ಪ್ರೆಷರ್ ಇದೆ. ಇಲ್ಲ, ನೀವು ಏನಾರು ಒಂದು ಹೇಳ್ರಿ, ಎಸ್ಕೇಪ್ ಆಗಿರಿ, ಅವ್ರು ಬಂದವ್ರು ಬರಲಿ, ಹೋದವ್ರು ಹೋಗಲಿ ಅಂತ. ನಾನು ಅದನ್ನು ಮಾಡೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ನನ್ನ ಸಮಾಜವೇ, ಸಮಾಜಕ್ಕಾಗಿ ನಾನು ಏನು ಬೇಕಾದ್ದು ಮಾಡಬಲ್ಲೆ. ದಯಮಾಡಿ ನೀವು ತಿಳ್ಕೊಳ್ರಿ. ನೀವು ಯಾವುದೋ ಒಂದು ಸೋಗ ಹಾಕೊಂಡು ಬೆಂಗಳೂರಿನಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಬಂದು ಹಿಂಗೆ ಯಾಕೆ ಮಾಡಿ, ವೈಯಕ್ತಿಕವಾಗಿ ನಿಮಗೇನು ಅಪಮಾನ ಇದೆ? ವೈಯಕ್ತಿಕವಾಗಿ ಹಿಂಗೆ ಯಾಕೆ ಮಾಡ್ರು ಅಂತಂದರೆ, ಅವ್ರಿಗೆ ಏನಾಗಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರ ಸಮಾಜ ಹೆಚ್ಚಿದೆ. ಇವ್ರನ್ನ ಯೂಸ್ ಮಾಡಿಕೊಂಡು ನಾನು ಒಂದು ಸಮಾಜದಲ್ಲಿ ಒಂದು ಘನತೆ ಮಾಡ್ಕೋಬೇಕಂತ ಅವ್ರದ್ದೊಂದು ವ್ಯವಸ್ಥಿತ ಒಂದು ಸಂಚು. ಈ ಸಂದರ್ಭದಲ್ಲಿ ಹೇಳ್ತೀನಿ, ಸಂಚು ಅಲ್ಲಾಗಿದ್ದರೆ, ಸಂಚು ಅಲ್ಲ ಅದು, ನಾವು ಸಮಾಜ ಮೀಟಿಂಗ್ ಕೂಡಿದೇವಂತ ಅವರು ಅನ್ನಬೇಕಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಹಣಬರ ಯಾರೂ ಇರಲಿಲ್ವಾ? ನೀವು ಮಂಡ್ಯ, ಮೈಸೂರು, ಕೋಲಾರ, ಚಿತ್ರದುರ್ಗ ನಿಮ್ಮ ಮತಕ್ಷೇತ್ರದ ಜನರನ್ನು ತಂದು ಬೆಳಗಾವಿ ಮಂದಿ ಮೇಲೆ ಲೋಡಿಂಗ್ ಮಾಡಿರಿ. ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಯಾರು ಅಲ್ಲಿ ಚಿತ್ರದುರ್ಗ ಹೋಗಿ ಓಟ್ ಹಾಕಲ್ಲ. ಇವ್ರದ್ದೇನು ನಡಿ ಅಂದ್ರಿ, ನಮ್ಮನ್ನು ವಾಪಸ್ಕೊಂಡ್ರಿ. ನೀವಲ್ಲಿ ಇದನ್ನು ಮಾಡೋಕ್ಕೆ ಇದು ವ್ಯವಸ್ಥಿತ ಸಂಚು. ಬೆಳಗಾವಿ ಜಿಲ್ಲೆಯಲ್ಲಿ ಯಾರೂ ಹಣಬರ ಸಮಾಜದಿಂದ ಹೇಳಬಾರ್ದು. ನನ್ನ ಒಂದು ಎಲ್ಲ ಮುಷ್ಟಿಯಲ್ಲಿ ಇರಬೇಕನ್ನುವಂಥ ನಿಮ್ಮದೊಂದು ದುರುದ್ದೇಶ ಇರಬೇಕು ಅಂತ ನನ್ನ ಅನಿಸಿಕೆ. ರಾಜಕೀಯ ಸ್ವಾರ್ಥಕ್ಕಾಗಿ ನೀವು ಹಿಂಗೆ ಮಾಡಿದಂತೆ ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. संघाचे अध्यक्ष पुरा महाराष्ट्र, कर्नाटक आणि गोवा बांधवांनो,
आज तुमचं मी इथे स्वागत करतो पत्रकार बांधवांचं. गेल्या 20 तारखेला जो काय चिक्कोडी इथं हनबर समाजाच्या वतीनं हनबर समाजाचा मेळावा झाला आणि त्या मेळाव्यानिमित्त आज मी तुमच्याशी बोलावं, त्या मेळाव्यात काय झालं जरा तुम्हाला सांगावं, यासाठी मी आज चिक्कोडी इथं मी आपल्यासमोर आलेलो आहोत. पत्रकार बांधवांनो, हा मेळावा घेत असताना DT श्रीनिवास आणि त्यांच्या मिसेस के पौर्णिमा मॅडम आमदार, माजी आमदार, या दोघांनी गेल्या 3 महिन्यापूर्वी पूर्ण बेळगावसह कर्नाटकातील सर्व हनबर बांधवांना, माझ्या बेळगाव जिल्ह्यातील सर्व पदाधिकाऱ्यांना घेऊन सगळ्या हनबरांच्या घराघरात पोचून त्यांना सांगितलं की हनबर समाजाचा मेळावा घेऊया आणि तो मेळावा घेण्यासाठी हनबर समाजाच्या ज्या काय बेडकू म्हणजे मागण्या आहेत त्या मागण्या कर्नाटकातील मुख्यमंत्र्यांसमोर आणि त्यांच्या सचिवासमोर मांडूया. आणि तसं आम्हाला सांगितल्यानंतर आम्ही पूर्ण पश्चिम महाराष्ट्रातील हनबर बांधव आणि उत्तर कर्नाटकातील पूर्व बेळगाव सर, धारवाड, विजापूर, विदर्भ, भालकी या सर्व गदग ह्या सर्व जिल्ह्यातील हनबर बांधवांनी गेले 3 महिने आम्ही त्यासाठी प्रयत्न केला आणि तो मेळावा आम्ही चिक्कोडी इथं यशस्वी केला त्या सर्वांच्या प्रयत्नातून. बांधवांनो, आम्हाला सांगितलं गेलं की हनबर समाजाच्या ज्या ज्या काही मागण्या आहेत, हनबर समाज ज्या ज्या काही मागण्या आहेत त्या मागण्या तुमच्या संघाच्या लेटर पॅडवरती तयार करा, आम्ही ते मुख्यमंत्र्यांना स्टेजवरती देऊ. खरोखर बांधवांनो, आज माझा हनबर बांधव डोंगर कपारीत गाई राखण्याचं काम करतोय, मेंढपाळ काम करतोय, मजुरीचं काम करतोय. आज हनबर समाजातील विद्यार्थ्यांसाठी काय पाहिजे मुख्यमंत्र्याकडे मागायचं आहे. कॅटेगरी 1 मधून कॅटेगरी B मध्ये आमचं समाज गाठलं गेलं. मुख्यमंत्र्यांच्याकडे ते सुद्धा आम्ही याच्यात मांडलं गेलं होतं की आज या संघाच्या लेटर पॅडवरती आम्ही ते सगळं तयार केलं होतं, ते बघून घ्या. आणि ते मुख्यमंत्र्यांना द्यायचं होतं. आम्ही ते सर्वच तयार केलो, सर्वच कर्नाटकातील लोकांनी तयार केलो आणि मुख्यमंत्र्यांना आमच्या समाजाच्या ज्या काय बेडकू मागण्या आहेत त्या मागण्या आम्ही डिमांड करायचं. आणि ते डिमांड करण्यासाठी आम्हाला दुसऱ्या दिवशी फोन केलं गेलं की 5 लोकांची नावं द्या. आम्ही 5 लोकांची नावं दिली. आम्हाला सांगितलं की तुमचं पास तयार आहे आणि बरोबर आहे, मुख्यमंत्र्यांचा Z+ आहे, प्रोटोकॉल आहे, आम्ही ते मानतो समाजानं, कारण ते आपले सरकार आहे, आमचे मुख्यमंत्री आहेत ते. पण आम्हाला स्टेजवरती घेतलं गेलेलं नाही. आमच्या ज्या काही समाजाच्या मागण्या होत्या, ज्या काही बेडकू डिमांड होते ते आम्हाला मुख्यमंत्र्यांसमोर बेळगाव जिल्ह्यातील आणि कर्नाटक राज्यातील हनबरांना मुख्यमंत्र्यांसमोर मांडता आले नाहीत आणि आम्हाला मांडलं गेलं नाही. हेच आम्हाला दुःख वाटतंय. दुसरा विषय, आम्हाला सांगितलं होतं की चिक्कोडी इथं आज हनबर समाज, ह्या पेपरचे स्टेटमेंट आहेत बघा, चिक्कोडी इथं हनबर समाज एकटा होणार, 20 तारखेचा पेपर आहे आणि ह्यात काय सांगितलं होतं की हनबर समाज स्वतःच्या मागण्या मांडणार. आम्हाला मांडायला सांगितलं आणि आम्हाला स्टेजवरती घेतलं नाही. हेच आम्हाला वाईट वाटलं. आम्ही 3 तास बाहेर थांबलो. आम्ही सरळ सांगितलं की हे आमच्या मागण्या तरी आम्हाला पुढे कुठेतरी घेऊन मुख्यमंत्र्यांच्याकडे द्या आणि ते दिलं नाही बांधवांनो. आणि हे सांगण्यासाठी आम्हाला इन्व्हाइट करण्यासाठी आमच्या स्वामीजी आले होते आमच्याकडे. आम्हाला फोनवरनं श्रीनिवास सांगितले ते की एवढ्या गाड्या घेऊन या, तुमची आम्ही सगळी व्यवस्था करतो. आम्हाला नको, पण आम्ही जवळजवळ 4-5 हजार लोक पूर्ण पश्चिम महाराष्ट्रातनं आलो होतो हनबर बांधव, की आमच्या कर्नाटकातल्या हनबर बांधवांना काहीतरी आम्हाला मुख्यमंत्री डिक्लेअर करतील ह्यासाठी आम्ही आलो होतो. दुसरा विषय, आज आम्हाला जे काही मागण्या होत्या त्या आमच्या ह्या मागण्या मुख्यमंत्र्यांनी 20 तारखेला मुख्यमंत्र्यापर्यंत आम्हाला पोचू दिलं नाही. ह्या दोघा ठिकाणी मॅडमने आणि त्या आमदारांच्या मिसेसने आणि आमदारांनी आम्हाला आता ह्या जिल्ह्याच्या पालकमंत्री साहेबांनी आणि नागराज यादव साहेबांनी आणि ह्या मॅडमांनी, इथल्या MP मॅडमांनी आम्हाला मुख्यमंत्र्यांची वेळ आणि टायमिंग द्यावं आणि परत ह्याच मागण्या आम्ही 20 तारखेच्याच मागण्या मुख्यमंत्र्यांसमोर आम्ही मांडणार आहोत आणि ह्यासाठी ही पत्रकार परिषद आहे. ಧನ್ಯವಾದ. ಅತಿ ಹಿಂದುಳಿದ ಜಾತಿ, ಈಗ ಹಿಂದುಳಿದೊಳಗೆ ಅತಿ ಹಿಂದುಳಿದ ಅಂದರೆ ನಾವು ಇವನ್ ಎಷ್ಟಿಗಿದ್ದೂ ಹತ್ತಿಸಿದೆವು. 80 ಅಲೆಮಾರಿ, ಹಾಂ ಕರೆಕ್ಟ್ ನೋಡಿದ್ರೆ ಅಲೆಮಾರಿ ಅಂಥ ನಾವು ಜಾತಿಗೆ ಸೇರ್ಪಡೆ ಆಗಬೇಕಾದಂಥ ಸಮಾಜವನ್ನು ಇವತ್ತು ಸರ್ಕಾರ ಇನ್ನೂ ಅಫಿಷಿಯಲಿ ಬಿಡುಗಡೆ ಮಾಡಿಲ್ಲ. ಅದನ್ನು ನಾವು ಒಂದು ಸ್ಪೆಷಲ್ ಕ್ಯಾಟಗರಿ ಕೊಡಬೇಕಂತ ನಮ್ಮದು ಒಂದು
ಒಂದು ಉದ್ದೇಶ ಇಟ್ಕೊಂಡಿದ್ದೆವು. ಆ ಮೇಳಾವದಲ್ಲಿ ಅದನ್ನು ನಾವು ಅವ್ರಿಗೆ ಬೇಡಿಕೆ ಒತ್ತಾಯ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ನಮ್ಮ ಈ ಬೆಳಗಾವಿ ಜಿಲ್ಲೆ ಮತ್ತು ನೇಬರಿಂಗ್ ಯಾವುದು ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಕಾರವಾರದಲ್ಲಿ ನಮ್ಮ ಜನಸಂಖ್ಯೆ ಇದೆ. ಆ ಜನಸಂಖ್ಯೆ ಅಂದರೆ 85% ನಮ್ಮ ಜನ ಎಲ್ಲ ಲೇಬರ್ ಕೆಲಸ ಮಾಡ್ತಾರೆ. ನಾವು 4 ಜನ ಏನೋ ಸೂಟ ಪೂಟ ಹಾಕೊಂಡ್ರೆ ನಮ್ಮ ಸಮಾಜ ಮುಂದೆ ಬಂದೈತೆ ಅಂತ ಅರ್ಥ ಅಲ್ಲ. ನಮ್ಮ ಸಮಾಜ ಭಾಳ ಹಿಂದುಳಿದದ. ಯಾಕಂದರೆ ನಾವು ಯಾದವ ಗೊಲ್ರ ಅಂತ ಹೇಳ್ತಾರೆ, ಬಟ್ ನಮ್ಮಲ್ಲೇನೆ ಏನದೆ ಅವರು ಮುಂದುವರೆದ ಸಮಾಜ. ಅವ್ರು ಹೆಂಗಪ್ಪ ಅಂದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಬ್ಬ ತಂದೆಗೆ 3 ಮಂದಿ ಜನ ಇರ್ತಾರೆ. ಒಬ್ಬ IAS ಆಫೀಸರ್ ಇರ್ತಾನೆ, ಮತ್ತೊಬ್ಬ ಬಿಸ್ನೆಸ್ ಮಾಡ್ತಾನೆ, ಮತ್ತೊಬ್ಬ ರೈತಕಿ ಮಾಡ್ತಾನೆ. ಈಗ ರೈತಕಿ ಮಾಡೋವಾಗ ಅವಾಗ ನಾವು ಪ್ರೋತ್ಸಾಹ ಕೊಡಬೇಕಲ್ಲ, ಅವಾಗ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕಲ್ಲ. ಅದು ಯಾರ ಕರ್ತವ್ಯ? ದೊಡ್ಡ ಸಹೋದರನ ಕರ್ತವ್ಯ. ಆ ರೀತಿ ಅವರು ಅವತ್ತು ಮಾಡಬೇಕಾಗಿತ್ತು. ಅದು ಯಾವ ಒಂದು ಉದ್ದೇಶ ಅಂತ ನನಗೆ ಅರ್ಥ ಆಗಿಲ್ಲ. ಆದರೆ ಸಮಾವೇಶದ ಯಶಸ್ವಿಗೆ ಇಲ್ಲಿ ನಮ್ಮ ಏನು ಬೆಳಗಾವಿ ಜಿಲ್ಲಾ ಒಂದು ಸಮಾವೇಶ ಹಣಬರ ಕಾರ್ಯಕರ್ತರಿದ್ದಾರಲ್ಲ, ಇವರು ರಾತ್ರಿ ಆಗಲಿ ಜನವರಿಯಿಂದ ತಿರುಗಾಡ್ತಾ ಇದ್ದಾರೆ. ಪ್ರತಿ ಹಳ್ಳಿಗೂ ಬೆಳಗಾವಿ ಜಿಲ್ಲೆ ಮತ್ತು ಈ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ತಿರುಗಾಡಿ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಮನೆಗೆ ಹೋಗಿ ಇದರ ಉದ್ದೇಶವನ್ನು ತಿಳಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಂತೇಳಿ ನಾವೆಲ್ಲ ಬೇಡ್ಕೊಂಡಕ್ಕೆ ಇಷ್ಟು ಜನ ಬತ್ತು. ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಭಾಳ ಒಂದು ಮುತುವರ್ಜಿ ವಹಿಸಿ ನಿಮ್ಗೆ ಎಷ್ಟು ಜನ ಅದನ್ನು ಕರ್ಕೊಂಡು ಬರ್ರಿ, ಅದಕ್ಕೆಲ್ಲ ನಾವು ಸಹಕಾರ ಕೊಡ್ತೇವೆ ಅಂತೇಳಿ ಅವರು ಕೂಡ ನಮ್ಮ ಈ ಒಂದು ಸಹಕಾರ ಪಟ್ಟದ್ದಕ್ಕೆ ಇಷ್ಟು ಜನ ಕೂಡಿ ಸಮಾರಂಭ ಯಶಸ್ವಿಯಾಯಿತು. ನಾವೆಲ್ಲ ಇಲ್ಲಿವರೆಗೆ ಒಗ್ಗಟ್ಟಾಗಿದ್ದೇವೆ. ದಯವಿಟ್ಟು ಇದರಲ್ಲಿ ಭೇದ ಭಾವ ಇಲ್ಲ, ನಮ್ಮಲ್ಲಿ 2 ಬಣ ಅನ್ನೋದಿಲ್ಲ. ಆದರೆ ನಮ್ಮದು ಒಂದು ಕಳಕಳಿ, ನಮ್ಮ ಒಂದು ಹೊಟ್ಟೆ ನೋವು ಅಂದರೆ ಏನು, ನಮ್ಮ ಬೆಳಗಾವಿ ಜಿಲ್ಲೆಯ ಹಣಬರ ಸಮಾಜದ ಮಕ್ಕಳಿಗೆ ವಿಶೇಷ ಸೌಲಭ್ಯ ಬೇಕು.